ಸುತ್ತಿನ ಕ್ವಾಟೆ ಗಸ್ತಿಗೆ ನಿಂತ ಗರಡಿ ಮನೆ ನಾಯಕ. ಹಲೋ, ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಗಂಡುಗಲಿ ಕುಮಾರರಾಮ ಆಳಿದಂಥ ಪ್ರದೇಶಕ್ಕೆ ಬಂದಿದ್ದೀನಿ. ಏನು ಕಾಣ್ತಾ ಇದ್ದಾವಲ್ಲ ಕಲ್ಲುಗಳು, ಇವು ಕುದುರೆ ಕಲ್ಲುಗಳು ಅಂತೇಳಿ ಕರಿತಾ ಇದ್ದಾರೆ. ಅಂದರೆ ಗಂಡುಗಲಿ ಕುಮಾರರಾಮ ಯುದ್ಧ ತಂತ್ರಗಾರಿಕೆಗಳನ್ನು ರೂಪಿಸಿರ್ತಾನೆ. ಅಂದರೆ ಶತ್ರುಗಳು ಕುದುರೆ ಮೇಲೆ ಬರುವಾಗ ಯಾವುದೇ ರೀತಿಯಾಗಿ ವೇಗವಾಗಿ ಬರಬಾರ್ದು ಅಂತೇಳಿ ಈ ಯುದ್ಧ ತಂತ್ರಗಳನ್ನು ಮಾಡಿರ್ತಾನೆ. ಇವತ್ತು ಈ ಪ್ರದೇಶ ಬಗ್ಗೆ ತಿಳಿಸ್ತಾ ಇದ್ದೀನಿ. ನನ್ನ ಜೊತೆ ಅರ್ನಾಯಕ್ ಸರ್ ಇದ್ದಾರೆ, ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತಾರೆ. ಬನ್ನಿ ಹೋಗೋಣ ಅಂತ. ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಸ್ವರ ಸ್ವರದ ಏರಿಳಿ. ಕರ್ಕೊಂಡ್ಬಂದ್ರಿ ಸರ್. ಇದನ್ನ ನಾವು ಕುದುರೆ ಕಲ್ಲುಗಳು ಇರ್ತಕ್ಕಂಥ ಒಂದು ಪ್ರದೇಶ ಅಂತ ಕರಿತೀವಿ. ಕುದುರೆ ಕಲ್ಲ ಅಂತಂದ್ರೆ ಈಗ ನೀವು ನೋಡ್ತಾ ಇರ್ಬೋದು, ಈಗ ದೊಡ್ಡ ದೊಡ್ಡ ಬಂಡೆಗಳನ್ನ ಹಾಕ್ಬಿಟ್ಟು ಇಲ್ಲಿ ಯಾವುದೇ ಶತ್ರುಗಳು ಬರಲಾರ್ದಂಗೆ ಅವ್ರುಗಳನ್ನ ತಡೆಯೋದಕ್ಕಾಗಿ ಇದನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಇದು ಗಂಡುಗಲಿ ಕುಮಾರರಾಮ ಇದನ್ನ ಯುದ್ಧ ತಂತ್ರಗಳಿಗೆ ರೂಪಿಸ್ತಾನೆ. ನಿಜವಾಗ್ಲೂ ನಮ್ಮ ಭಾರತದ ಚರಿತ್ರೆಯಲ್ಲಿ ಈ ತರದ ಒಂದು ಯುದ್ಧ ನೀತಿಯನ್ನ ಯಾರು ಕೂಡ ಅಳವಡಿಸ್ಕೊಳ್ಳಲ್ಲ. ಯಾಕಂದ್ರೆ ಎಲ್ಲರೂ ಈ ಗೆರಿಲ್ಲಾ ವಾರ್ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ರಾತ್ರಿ ಶತ್ರುಪಾಳ್ಯಕ್ಕೆ ನುಗ್ಗಿ ಅವ್ರನ್ನ ಹಾನಿ ಮಾಡ್ತಕ್ಕಂಥದ್ದು. ಆದ್ರೆ ಕುಮಾರರಾಮ ಅದನ್ನ ಮೊದಲಿಗೆ ಕಂಡ್ಕೊಂಡಿರ್ತಾನೆ. ಯಾಕಂದ್ರೆ ನಮ್ ನೇರಕ್ಕೆ ಕಾಣುವಂಥದ್ದು ಇಲ್ಲಿ ಸುಲ್ತಾನ್ಪುರ ಅಂತ ಬರುತ್ತೆ ಇಲ್ಲಿ ಸರ್. ಇದು ಯಾಕಂದ್ರೆ ಬೂದಗುಂಪದಿಂದ ಕೆರೆಹಳ್ಳಿ ಅಂತ ಇದೆ. ಕೆರೆಹಳ್ಳಿಯಲ್ಲಿ ಅದನ್ನ ನಾವು ಇವಾಗ್ಲೂ ಮ್ಯಾಪ್ ಮೇಲೆ ನೋಡಿದಾಗ ಅದನ್ನ ಸುಲ್ತಾನ್ಪುರ ಅಂತ ಕರ್ತಾರೆ. ಸುಲ್ತಾನ್ಪುರ ಅಂದ್ರೆ ದೆಹಲಿ ಸುಲ್ತಾನರು ಕುಮಾರರಾಮನ ವಿರುದ್ಧ ಹೋರಾಟಕ್ಕೆ ಬಂದಾಗ ಮೊದಲು ಠಿಕಾಣಿಯನ್ನ ಅಲ್ಲಿ ಹಾಕ್ತಾರೆ. ಅಂದ್ರೆ ಕುದುರೆ ಕಲ್ಲೆಲ್ಲ ಇಲ್ಲಿ ಅಡ್ಡಿದಾವ ಹಾಗಾಗ್ಬಿಟ್ಟು ಅದ್ರ ಹೊರಗಡೆ ಇರ್ತಕ್ಕಂಥ ಪ್ರದೇಶ ಶತ್ರುಗಳು ಯಾರು ಬರಬಾರ್ದು ಅಂತೇಳಿ ಕುದುರೆ ಕಲ್ಲು ಅಲ್ಲಿ ಆ ಠಿಕಾಣಿ ಹಾಕಿದಾಗ ಅವ್ರು ಈ ಮುಖವಾಗಿ ಬರ್ತಾ ಇದ್ರು. ಕೇವಲ ಇದಷ್ಟೇ ಅಲ್ಲದೆ ಕುಮ್ಮಟದುರ್ಗದ 4 ಕಡೆ ಭಾಗದಲ್ಲಿ ಈ ರೀತಿಯ ಕುದುರೆ ಕಲ್ಲುಗಳನ್ನ ಹಾಕೊಂಡಿದ್ದಾರೆ. ನಂತರದಲ್ಲಿ ಸರ್ ಕುದುರೆ ಕಲ್ಲು ಏನಂತ ಸರ್ ಎಲ್ಲಿ ನಮ್ಮ ಕನ್ನಡದಲ್ಲಿ ಎಲ್ಲಿ ಕಾಣಕ್ ಇಲ್ಲ ನಿಜವಾಗ್ಲೂ ಕುಮಾರರಾಮ ಮತ್ತು ನಂತರದಲ್ಲಿ ವಿಜಯನಗರ ಅರಸರು ಇದನ್ನ ಅಳವಡಿಸ್ಕೊಳ್ತಾರೆ ಕುದುರೆ ಕಲ್ಲು ತಂತ್ರಜ್ಞಾನ. ಯಾಕಂದ್ರೆ ಇದು ಸಾಕಷ್ಟು ಏನು ಶತ್ರುಗಳಿಗೆ ಇದನ್ನ ದಾಟ್ಕೊಂಡು ಬರೋದೇ ಒಂದು ಪ್ರಯಾಸ ಆಗಿತ್ತು. ಯಾಕಂದ್ರೆ ಯಾವುದೇ ಕುದುರೆ ಆಯ್ತು, ಸಾಮಾನ್ಯ ಮನುಷ್ಯ ಆದ್ರೂ ಕೂಡ ಈ ಒಂದು ಇದರಲ್ಲಿ ವೇಗವಾಗಿ ನುಗ್ಗೋಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಯಾರಾದ್ರೂ ತಪ್ಸ್ಕೊಂಡು ಬಂದ್ರೆ ಮೇಲೆ ಕುಂತಿರ್ತಕ್ಕಂಥ ಕುಮಾರರಾಮನ ಸೈನಿಕರು ಅವ್ರ ಮೇಲೆ ದಾಳಿ ಮಾಡಿ ಅವ್ರನ್ನ ಸಾಯಿಸಿ ಇವರು ತಮ್ಮ ವಿಜಯವನ್ನ ತಮ್ಮ ಕಡೆ ಮಾಡ್ಕೊಳ್ತಾ ಇದ್ರು. ಹಂಗಾಗ್ಬಿಟ್ಟು ಈ ಕುದುರೆ ಕಲ್ಲುಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಮೇಲೆಲ್ಲ ಸೈನಿಕರು ಇರ್ತಾ ಇದ್ರು. ಯಾರಾದ್ರೂ ಇಲ್ಲಿ ಉಳಿದು ಯಾರಾದ್ರು ತಪ್ಸ್ಕೊಂಡು ಬಂದ್ರಂದ್ರೆ ಅವ್ರನ್ನ ಅಲ್ಲಿ ಮೇಲೆಯಿಂದ ಆ ಬಾಣಗಳಿಂದ ಬಿಸಿ ಎಣ್ಣೆ, ಕಾದ ಎಣ್ಣೆಯನ್ನ, ಬಿಸಿ ಮರಳನ್ನ ಅವ್ರ ಮೇಲೆ ಸುರಿದ್ರ ಮುಖಾಂತರ ಹಾನಿಯನ್ನು ಮಾಡ್ತಾ ಇದ್ರು. ಸರ್ ದೆಹಲಿ ಸುಲ್ತಾನ್ ಸರ ಗಂಡುಗಲಿ ಕುಮಾರ ಮೇಲೆ ಎಷ್ಟನೇ ದಾಳಿ ಮಾಡ್ತಾನೆ ಸರ್? ನಮಗೆ ಇತಿಹಾಸದಲ್ಲಿ ಮತ್ತು ಸಾಂಗತಿಗಳಲ್ಲಿ ಕುಮಾರರಾಮನ ವಿರುದ್ಧ 3 ಬಾರಿ ದಂಡೆತ್ತಿ ಬರ್ತಾನೆ ದೆಹಲಿ ಸುಲ್ತಾನ. ಅಂದ್ರೆ ಅವನ ಸೈನಿಕರು, ಅವರ ದಂಡನಾಯಕರು ಕುಮಾರರಾಮನ ಮೇಲೆ ದಾಳಿ ಮಾಡಿದಾಗ 3 ಯುದ್ಧಗಳು ಕೂಡ ಅವ್ರು ಸೋಲ್ತಾರೆ. ಅಂದ್ರೆ ದೆಹಲಿ ಸುಲ್ತಾನ್ ಸೋಲ್ತಾನೆ ಸರ್ ಇಲ್ಲಿ. ಅದಕ್ಕೆ ಕಾರಣನೇ ಇದು. ಎಲ್ಲರೂ ನಮ್ಗೆ ಎಷ್ಟೋ ಜನ ಕೇಳ್ತಾರೆ, ಕುಮಾರರಾಮ ಒಬ್ಬ ಸಾಮಾನ್ಯನಾಗಿದ್ದೇನೋ, ಆತ ಹೆಂಗ ಅಖಂಡ ಭಾರತ ಇರ್ತಕ್ಕಂಥ ದೆಹಲಿ ಸುಲ್ತಾನ ಸೋಲಿಸ್ತಾನೆ ಅಂತಂದು. ಅದಕ್ಕೆ ಸಾಕ್ಷಿಯಾಗಿ ನಮಗೆ ಇವು ಕಾಣ್ತಾವ, ಈ ರೀತಿ ಯುದ್ಧ ತಂತ್ರಜ್ಞಾನಗಳನ್ನ ಬಳಸ್ಕೊಂಡಿದ್ದ ಕುಮಾರರಾಮ. ಹಂಗಾಗ್ಬಿಟ್ಟು ದೆಹಲಿ ಸುಲ್ತಾನರನ್ನ 3 ಬಾರಿ ಸೋಲ್ಸಕ್ಕೆ ಕಾರಣ ಆಗುತ್ತೆ. ಅಂದ್ರೆ ದೆಹಲಿ ಸುಲ್ತಾನ್ 3 ಬಾರಿ ಸೋಲ್ತಾನೆ ಸರ್. ಇದೇ ಪ್ರದೇಶದಲ್ಲಿ ಸಾಕಷ್ಟು ನರಮೇಧ ನಡೀತದೆ. ಇದೆಲ್ಲ ಸಾಕಷ್ಟು ಕುದುರೆಗಳು ಸಾಯ್ತವೆ, ಆ ಮುಸ್ಲಿಂ ಸೈನಿಕರು ಸಾಯ್ತಾರೆ. ಇಲ್ಲೆಲ್ಲ ಪ್ರದೇಶದಲ್ಲೆಲ್ಲ ನಾವು ಕೆಲವೊಂದು ಕಡೆ ನೋಡಿದಾಗ ಕೆಲವೊಂದು ಅಲ್ಲಲ್ಲಿ ಅವ್ರ ಸಮಾಧಿಗಳು, ಯಾಕಂದ್ರೆ ಸತ್ತರನ್ನ ಎಲ್ಲರೂ ಶವ ಸಂಸ್ಕಾರ ಮಾಡೋಕ್ಕಾಗಲ್ಲ, ಎಲ್ಲ ಒಂದ್ ಕಡೆಗೆ ಇದು ಮಾಡ್ತಕ್ಕಂಥದ್ದು. ನಿಜವಾಗ್ಲೂ ಇದು ಮತ್ತೆ ನಮಗೆ ಹಿಂಭಾಗದಲ್ಲಿ ಕೂಡ ಇದೆ. ಆಮೇಲೆ ಈ ಭಾಗದಲ್ಲಿ ಎಲ್ಲ ಸುತ್ತರದ ಕುಮ್ಮಟದುರ್ಗ ಪ್ರದೇಶದ ಸುತ್ತಮುತ್ತ ಎಲ್ಲಿ ಜನ ಶತ್ರುಗಳು ಬರಕ್ ಸಾಧ್ಯ ಆಗುತ್ತೋ ಅಲ್ಲೆಲ್ಲ ಕುದುರೆ ಕಲ್ಲುಗಳಿದಾವೆ. ಅಂದ್ರೆ ಸರ್ ಇದು ಎಷ್ಟನೇ ಶತಮಾನ ಸರ್ ಯುದ್ಧ ಸ್ಟಾರ್ಟ್ ಆಗಿದೆ? ಇದೆಲ್ಲ 13ನೇ ಶತಮಾನದ ಕೊನೆಯ ಭಾಗ ಮತ್ತು 15ನೇ ಶತಮಾನದ ಪ್ರಾರಂಭದ ಭಾಗ. ಅಂದ್ರೆ 1285ರಿಂದ 1327ರವರೆಗೆ ಅಂತೇಳಿ ನಮಗೆ ಇತಿಹಾಸದಲ್ಲಿ ದಾಖಲಾಗುವಂಥದ್ದು. ಆ ಸಮಯದಲ್ಲಿ ಇವುಗಳೆಲ್ಲ ಘಟನೆಗಳು ನಡೀತವೆ. ಕುಮಾರರಾಮ ನಿಜಕ್ಕೂ ಒಬ್ಬ ಸಾಹಸಮಯಿ, ಮತ್ತೆ ಅಷ್ಟೇ ಯುದ್ಧಗಳ ಬಗ್ಗೆ ಸಾಕಷ್ಟು ಅವನಿಗೆ ಹುಮ್ಮಸ್ಸಿರ್ತಾ ಇತ್ತು. ಯುದ್ಧ ಮಾಡ್ಬೇಕಂದ್ರೆ ಯಾವತ್ತೂ ಹಿಂಜರಿದಂತಾನೆ ಅಲ್ಲ. ಹೌದಲ್ಲ ಸರ್? ಸರ್ ಇವು ಕುದುರೆ ಕಲ್ಲು ಎಷ್ಟು ಎಕರೆ ಒಳಗೆ ಸರ್ ಇದೆ? ನಮಗೆ ಸುಮಾರು ನೋಡ್ರಿ, ಈಗ ಅಲ್ಲಿ ಆ ಭಾಗದಿಂದ ಪ್ರಾರಂಭ ಆಗಿ ಇನ್ನೂ ಅಲ್ಲಿ ಇನ್ನೂ ಜಾಸ್ತಿ ಇತ್ತು. ಒಂದು 50 ಎಕರೆ ವಿಸ್ತಾರವಾಗಿ ಕುದುರೆ ಕಲ್ಲು ಇದೆ. ನಮ್ಮ ಹಿಂಭಾಗಕ್ಕೆ ನೋಡ್ಬೋದು, ಅಲ್ಲಿ ಕೂಡ ಆಮೇಲೆ ಈ ಒಂದು ಮಾವಿನ ತೋಟ ಹಾಕಿದ್ರಲ್ಲ, ಅದೆಲ್ಲ ಕುದುರೆ ಕಲ್ಲು. ಆ ಭಾಗದಲ್ಲಿ ಕುದುರೆ ಕಲ್ಲು. ಅಂದ್ರೆ ಇಲ್ಲಿ ಬಿತ್ತನೆ ಮಾಡೋ ಸಲುವಾಗಿ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಎಲ್ಲ ಹೊಲಗಳೆಲ್ಲ ಬಿತ್ತನೆ ಮಾಡಿಬಿಟ್ರೆ ನಿಜ. ನೋವಿನ ಸಂಗತಿ ಅಂದ್ರೆ ನಮ್ಮ ಒಂದು ತಿಳುವಳಿಕೆಗೆ ಗರ ಬಡದಂತೆ. ಹೌದು ಸರ್. ಎಷ್ಟೋ ಜನಕ್ಕೆ ಇದ್ರ ಮಹತ್ವನೇ ಗೊತ್ತಿಲ್ಲ. ಹೌದು ಸರ್, ರೈತರು ಏನ್ ಮಾಡ್ತಾರೆ, ಮತ್ತೆ ಈಗ ರೈತರು ಅಂದ್ರೆ ಏನೋ ಒಂದು
ಅನುಕಂಪ ಏನೋ ಬೆಳ್ಕೊಂಡು ತಿಂತಾರಂತ. ಆದರೆ ಕೆಲವೊಬ್ಬ ರೈತರು ದುರಾಸೆಗೆ ಬಿದ್ದು ನಮ್ಮ ಕಣ್ಣೆದುರಿಗೆ ನೋಡ್ಬೋದು ಸಾಕಷ್ಟು ಕುದುರೆ ಕಲ್ಲುಗಳನ್ನು ಹಾನಿ ಮಾಡಿಬಿಟ್ಟು ತಮ್ಮ ಭತ್ತದ ಗದ್ದೆಗಳನ್ನಾಗಿ ಮಾಡ್ಕೊಂಡ್ಬಿಡ್ತಾರೆ, ಬಿತ್ತನೆ ಮಾಡ್ಕೊಂಡು ವಿಚಾರ. ಸರ್ ಇದಕ್ಕೇನು ಸರ್ ನೀವು ಹೋರಾಟ ಮಾಡ್ತಾರೆ ಸರ್, ಇದಕ್ಕೇನು ನಿಮ್ಮಲ್ಲಿ? ನಿಜಕ್ಕೂ ಈ ಒಂದು ಕುದುರೆಕಲ್ಲು ಮತ್ತು ಕುಮಟದುರ್ಗದ ಹೋರಾಟದಲ್ಲಿ ನಮ್ಮ ರಾಜೇಶ್ ನಾಯ್ಕರು ನೆನೆಸ್ಕೊಳ್ಳೋದು ಭಾಳ ಮಹತ್ವ ಅನಿಸುತ್ತೆ. ಯಾಕಂದರೆ ರಾಜೇಶ್ ನಾಯ್ಕರು ನಾವು ಇವಾಗ ವಾಟ್ಸಪ್ ಫೇಸ್ಬುಕ್ ಬಂದಮೇಲೆ ನಾವು ಹೋರಾಟಗಳು ಮಾಡ್ತಾಯಿದ್ವಿ. ಹೌದು. ಅವರು ಯಾವುದು ಮಾಧ್ಯಮನೇ ಇಲ್ಲ, ಕೇವಲ ನಮಗೆ ಏನು ಪೇಪರ್ ಪತ್ರಿಕೆ ಮಾತ್ರ. ಆ ಸಮಯದಲ್ಲಿ ಸಾಕಷ್ಟು ಹೋರಾಟಗಳು ಮಾಡಿಕೊಂಡು ಜಿಲ್ಲಾಧಿಕಾರಿಗಳಿಗೆ ಒಂದು ಪೆಂಡಿಗಟ್ಟಲೆ ಬಿದ್ದಾವೆ. ಅವರಿಗೆ ಲೆಟ್ರ್ ಕೊಟ್ಟಿದ್ದು ಕುದುರೆಕಲ್ಲು ರಕ್ಷಣೆ ಬಗ್ಗೆ, ಕುಮಟದುರ್ಗದ ಅಭಿವೃದ್ಧಿ ಬಗ್ಗೆ. ಸ್ವತಃ ಒಮ್ಮೆ DC ಅವ್ರು ಬಂದಿದ್ರು, ವಿಕಾಸ್ ಸುರಳಕರ್ ಅಂತ. ಅವ್ರನ್ನ ಕರ್ಕೊಂಡು ಎಲ್ಲ ಅಡ್ಡಾಡಿದೆ, ಕುಮಟದುರ್ಗ ಎಲ್ಲ ಇದೆಲ್ಲ ತೋರಿಸಿದೆ. ಅವರು ಅದು ಹಂಗೆ ಮಾಡೋಣ ಹಿಂಗೆ ಮಾಡೋಣ ಅಂದರು. ಇದುವರೆಗೂ ಯಾವುದು ಕಾರ್ಯರೂಪಕ್ಕೆ ಬಂದಿಲ್ಲ. ಇತ್ತೀಚೆಗೆ ನಮ್ಮ ನೂತನ ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ ಅವ್ರಿಗೆ ಕೂಡ ಲೆಟರ್ ಕೊಟ್ಟಿವಿ. ಅವರು ಪ್ರವಾಸೋದ್ಯಮಕ್ಕೆ ಬರ್ದಾರ. ಅಲ್ಲಿಂದ ಪ್ರವಾಸೋದ್ಯಮದವರು ಹಂಪಿ ಪ್ರಾಧಿಕಾರಕ್ಕೆ ಬರ್ದಾರ. ಆದರೆ ಹಂಪಿ ಪ್ರಾಧಿಕಾರದವರು ಹಂಪಿನೇ ಉದ್ಧಾರ ಮಾಡೋಕ್ಕಾಗ್ತಿಲ್ಲ. ಅವರು ಇನ್ನು ಈ ಭಾಗಕ್ಕೆ ಬಂದು ಇದನ್ನೇನು ಉದ್ಧಾರ ಮಾಡ್ತಾರೆ ಅಂತ ನಮಗೆ ಅದ್ರ ಮೇಲೆ ಆಶಾಭಾವನೆಯೇ ಇಲ್ಲ. ಕರ್ನಾಟಕದಲ್ಲಿ ಅಂದರೆ ಕುದುರೆಕಲ್ಲು ಕಾಣುವಂಥ ಪ್ರದೇಶ ನಾವು ಈ ಥರ ಹಾಳು ಮಾಡಿದ್ರೆ ಸ್ನೇಹಿತರೆ, ಮತ್ತು ಮುಂದೆ ನಮ್ಮ ಕರ್ನಾಟಕದ ಮುಂದಿನ ಪೀಳಿಗೆ ಏನು ತಿಳಿಸೋದು ಏನು ಹೇಳೋದು, ದಯವಿಟ್ಟು ಆದಷ್ಟು ಬೇಗ ಯಾರು ಕೂಡ ಇಂಥ ಕೆಟ್ಟ ಕೆಲಸ ಮಾಡೋಕೆ ಹೋಗ್ಬಿಡಿ ಸರ್. ಮತ್ತೆ ಇದು ಎಷ್ಟು 32 ಎಕರೆ ಇದೆ ಸರ್? ಸುಮಾರು ಇದೆ, 30ರಿಂದ 50 ಎಕರೆವರೆಗೂ ಕಾಣ್ತಾ ಇದೆ ಕಣ್ಣೆದುರಿಗೆ ನಮ್ಗೆ. ಎಷ್ಟಂದರೆ ಇದು ಒಂದೇ ನಮಗೆ ಸ್ಪಾಟ್. ಯಾರಾದರೂ ಪ್ರವಾಸಿಗರು ಬಂದರೆ, ಯಾರಾದರೂ ಸಂಶೋಧಕರು ಬಂದರೆ ಇದಷ್ಟೇ ಕರ್ಕೊಂಬಂದು ತೋರಿಸೋದಾಗ್ತಾ ಇದೆ. ಕೆಲವೊಮ್ಮೆ ಅವ್ರು ಅಂತಾರೆ ಬಂದವರೆಲ್ಲ, ಇದು ಏನಪ್ಪ ವರ್ಲ್ಡ್ ಹೆರಿಟೇಜ್ ಆಗಬೇಕಾಗಿತ್ತು, ಯಾಕಂದರೆ ಭಾಳ ಮಹತ್ವ ಇದೆ ಇದು. ಈ ರೀತಿ ಉಳಿಸ್ಕೊಂಡ್ರಿ ಅಂದರೆ ನೀವು ಗಂಗಾವತಿ ಭಾಗದವ್ರು, ಕೊಪ್ಪಳ ಭಾಗದವರು ನಿಮಗೆ ಅಂದ್ರೆ ನಾಚಿಕೆ ಆಗಬೇಕು ಅನ್ನೋ ರೀತಿಯೆಲ್ಲ ಬೈದ್ರು ನಮಗೆ. ಆದರೂ ಮತ್ತೆ ನಾವು ಏನು ಒಬ್ಬರೇ ಇಬ್ಬರೇ ಹೋರಾಟ ಮಾಡೋಕ್ಕಾಗಲ್ಲ. ಈಗಾಗಲೇ ಸಾಕಷ್ಟು ಬಾರಿ ಜಿಲ್ಲಾಧಿಕಾರಿಗಳಿಗೆ ಅಂದ್ರೆ ನಾವು ಕೊಪ್ಪಳಕ್ಕೆ ಹೋಗ್ಬೇಕು, ಒಂದು ಲೆಟರ್ ಟೈಪ್ ಮಾಡಿಸ್ಬೇಕಂದ್ರೆ ಸಾಕಷ್ಟು ಸ್ವಂತ ಖರ್ಚು ವೆಚ್ಚಗಳಲ್ಲೇ ನಾವು ಇವೆಲ್ಲ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಒಂದು ಸ್ಥಳೀಯರಿಗೂ ಕೂಡ ನಾನು ಈ ಒಂದು ಜಮೀನನ್ನು ಏನು ಬಳಕೆ ಮಾಡ್ಕೊತಿದ್ದಾರೆ ಆ ರೈತರಲ್ಲಿ ಒಂದು ವಿನಂತಿ, ದಯವಿಟ್ಟು ಇದನ್ನು ಯಾವುದೇ ಕಾರಣಕ್ಕೂ ಕೀಳಬೇಡ್ರಿ. ಯಾಕಂದರೆ ನೀವು ಇನ್ನೊಂದು 10 ವರ್ಷ 20 ವರ್ಷ 30 ವರ್ಷ ಬದುಕ್ಬೋದು, ಆದರೆ ಇವು 600 ವರ್ಷಗಳಾದರೂ ಕೂಡ ಇನ್ನೂ ಉಳ್ಕೊಂಡಿದ್ದಾವೆ. ಇವು ಶಾಶ್ವತ, ನಿಮ್ಮ ಹೆಸರು ಕೂಡ ಶಾಶ್ವತ ಅಲ್ಲ. ಹಾಗಾಗಿಬಿಟ್ಟು ನಿಮ್ಮ ಜೊತೆಗೆ ನೀವು ಉಳಿಸಿರಿ ಅಂದರೆ ಅದೇ ಒಂದು ಶಾಶ್ವತ ಆಗ್ತಕ್ಕಂಥದ್ದು. ನಿಮ್ಮ ಜನಾಂಗ ಮುಂದಿನ ಪೀಳಿಗೆಗೆ ಇದು ಭಾಳ ಮಹತ್ವ ಇದೆ, ಉಳಿಸ್ಕೊಡ್ರಿ ಅಂತ ನಾನು ನಿಮ್ಮ ಚಾನಲ್ಗಳ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಅವರಿಗೆ. ಸರ್ ಮತ್ತೆ ನಾವು ಯಾವ ಸ್ಥಳಕ್ಕೆ ಬಂದ್ವಿ ಸರ್? ಈಗ ನಾವು ಕುಮಟದುರ್ಗ ಪ್ರದೇಶದಲ್ಲಿ ನೀರಾವರಿ ವ್ಯವಸ್ಥೆಗೆ ಮುಖ್ಯ ಆಗುವಂಥ ಒಂದು ಆಲ್ಬಾವಿ ಅಂತ ಕರೀತಾರೆ, ಆ ಸ್ಥಳಕ್ಕೆ ಹೋಗ್ತಾರೆ. ಹ್ಞೂ ಸರ್. ಆದರೆ ಅವತ್ತು ನೀರು ಮುಖ್ಯ ಆಗಿತ್ತಲ್ಲ. ಹೌದು ಸರ್. ಬನ್ನಿ ತೋರಿಸಿದೆ, ಹಾಲ್ಬಾವಿ ಅಂತ ಕರೀತಾರೆ. ಇದು ಸಾಕಷ್ಟು ಮಳೆ ಆಗೋದಕ್ಕೆ ತುಂಬೈತಿ. ಇದು ಈ ಬಾವಿ ಬಗ್ಗೆ ಏನು ವಿಶೇಷ ಸರ್? ಅದೇ ನಿಮ್ಗೆ ಹೇಳಿದಂತೆ ಇದನ್ನು ಹಾಲ್ಬಾವಿ ಅಂತ ಕರೀತಾರೆ. ಇದು ಅಂದಿನ ಸಾಮಾನ್ಯ ಜನರು ಅಂದರೆ ಕೋಟೆಯಲ್ಲಿ ರಾಜ ರಾಣಿಯರು ಮತ್ತು ಅವ್ರ ಪರಿವಾರದವರು ಇರ್ತಾಯಿದ್ರು. ಆದರೆ ಇಲ್ಲಿ ಕೆಳಗಿರ್ತಕ್ಕಂಥವ್ರು ಜನಸಾಮಾನ್ಯ ಇರ್ತಾಯಿದ್ರು. ಅವರಿಗೆ ಕುಡಿಯೋ ನೀರಿನ ಮೂಲವಾಗಿ ಮತ್ತು ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ನೀವು ನೋಡ್ತಾ ಇರ್ಬೋದು ಇದು ಎಷ್ಟೊಂದು ತುಂಬೋಗಿದೆ ಅಂದರೆ, ಮೊದಲು ನಾವೆಲ್ಲ ಬಂದಾಗ ಬೇಸಿಗೆಯಲ್ಲಿ ಭಾಳಷ್ಟು ಬತ್ತಿ ಹೋಗಿತ್ತು, ನೀರಿತ್ತು. ಯಾಕಂದರೆ ನಮ್ಮ ಯಾವುದೇ ಪುರಾತನ ಬಾವಿಗಳನ್ನಾಗಲಿ ಪುಷ್ಕರಣಿಗಳನ್ನು ತೊಗೊಂಡಾಗ ಯಾವಾಗಲೂ ವರ್ಷದ 12 ತಿಂಗಳು ಕೂಡ ನೀರು ತುಂಬ್ಕೊಂಡಿರ್ತಾ ಇದ್ವು. ಅಂದರೆ ಈ ಮಣ್ಣಿನ ಗುಣ ಏನಂತಂದರೆ, ಈ ಒಂದು ದೊಡ್ಡ ಮಳೆ ಆಯ್ತು ಅಂದರೆ ನಮಗೆ 1 ತಿಂಗಳು 2 ತಿಂಗಳವರೆಗೂ ನೀರೇ ಬೇಕಾಗಲ್ಲ. ಅಷ್ಟೊಂದು ಪ್ರಾಮುಖ್ಯತೆ ಈ ಮಣ್ಣಿನಲ್ಲಿದೆ. ಹಾಗೆ ಈ ಮಣ್ಣು ಬೇಗ ತೇವಾಂಶ ಕಳ್ಕೊಳ್ಳಲ್ಲ. ಇಲ್ಲಿ ಯಾವುದೇ ನೀವು ನೋಡ್ತಾ ಇರ್ಬೋದು, ಎಲ್ಲ ಫಸಲೆಲ್ಲ ಹಾಕಿದಾರಲ್ಲ, ಅದು ಸುಮ್ಮನೆ ಒಂದು ಮಳೆ ಆಗಿಬಿಟ್ರೆ ಸಾಕು, ಅಷ್ಟೊಂದು ಸಮೃದ್ಧವಾಗಿ ಅಷ್ಟೊಂದು ತೇವಾಂಶವನ್ನು ಹಿಡ್ಕೊಂಡು ಒಂದು ಆ ಬೆಳೆಗಳಿಗೆ ಸಹಾಯಕ ಆಗುವಂಥದ್ದು. ಅವತ್ತು ನೋಡ್ರಿ ಯಾವ ರೀತಿ ಎಲ್ಲ ಸ್ಟ್ರಕ್ಚರ್ಗಳು ನಮಗೂ ಇದು, ಯಾಕಂದರೆ ವಿಜಯನಗರಕ್ಕಿಂತ ಪೂರ್ವದಲ್ಲಿ ಅಲ್ಲ, ನಂತರದಲ್ಲಿ ಕೂಡ ಇದೇ ರೀತಿ ಮಾದರಿಯಲ್ಲಿ ಕಟ್ಕೊಂಡ್ರೆ. ಅಂದರೆ ಕುಮಾರರಾಮನ ನಂತರ ಉಳಿದವರು ಕೂಡ ಅದೇ ಮಾದರಿಯಲ್ಲಿ ಈ ಪುಷ್ಕರಣಿಗಳನ್ನು, ನೀರಿನ ಹೊಂಡಗಳನ್ನು ಕಟ್ಕೊಂಡ್ರೆ ಅನ್ನೋದಕ್ಕೆ ಇದು ನಮಗೆ ಸಾಕ್ಷಿ ಆಗುತ್ತೆ. ಸಾಕಷ್ಟು ಜನಕ್ಕೆ ಈ ಸ್ಥಳ ಗೊತ್ತಾಗಲ್ಲ, ಯಾಕಂದ್ರೆ ತಲುಪೋದು ಭಾಳ ಕಷ್ಟ ಆಗುತ್ತೆ. 2 ಬೆಟ್ಟಗಳ ಮಧ್ಯೆ ಇದೆ. ಅಂದರೆ ನಾವು ಕುದುರೆಕಲ್ಲಿಂದ ಆಪೋಸಿಟ್ ಬಂದಾಗ ಮಾತ್ರ, ಮತ್ತು ಸ್ಥಳೀಯರು ಯಾರಾದರೂ ಸಹಕಾರ ಇದ್ದರೆ ಮಾತ್ರ ಇದನ್ನು ನೋಡುವಂಥದ್ದು. ಗಿಡ ಗಂಟೆಗಳೆಲ್ಲ ಬೆಳ್ಕೊಂಡು ಇದೆಲ್ಲ ಅವನತಿ ಅಂತ ಸಾಗುವತ್ತ ಇದು ಇರುವುದು ನಮಗೆ ದುರದೃಷ್ಟಕರ. ಆದರೂ ಕೂಡ ಇನ್ನೂ ಸುಸ್ಥಿತಿಯಲ್ಲಿದ್ದು ಬರುವ ಅಂತ ಎಲ್ರಿಗೂ ಒಂದು ನೀರಿನ ದಾಹವನ್ನು, ಮತ್ತು ಪ್ರಾಣಿಗಳು ಸಾಕಷ್ಟು ಬರ್ತವೆ. ಪ್ರಾಣಿಗಳೆಲ್ಲ ಬಂದು ಕುಡಿಯೋದಕ್ಕೆ ಈ ನೀರು ಇವತ್ತಿಗೂ ಕೂಡ ಉಳ್ಕೊಂಡಿರೋದು ನಮ್ಗೆ ಸಾಕ್ಷಿ ಆಗುತ್ತೆ.
ಮತ್ತೆ ಮುಂದೆ ಬೇರೆ ಒಂದು ಸ್ಥಳ ಇದೆ ಅಲ್ಲಿ ಹೋಗೋಣ. ಕನ್ನಡ ನಾಡಿನ ರನ್ನದ ಋತುನ ಕೇಳೋ ಕಥೆಯನ್ನ ನಾ ಹೇಳೋ ಕಥೆಯನ್ನ